ಬೇಳೆ ಜೊತೆಗೆ ನುಗ್ಗೆಕಾಯಿ ಬದನೆ ಸಾಂಬಾರು ಮಾಡೋಕ್ಕೆ ನಾವು ಒಂದು ಕುಕ್ಕರಲ್ಲಿ ಬೇಳೆ ತೊಗೋಬೇಕು. ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಬೇಕಾದಷ್ಟು ನೀರು ಮತ್ತು ಉಪ್ಪು, ಅರಿಶಿಣ ಇವಿಷ್ಟನ್ನು ಹಾಕಿ 4 ವಿಷಲ್ ಕೂಗಿಸ್ಕೋಬೇಕು. ನೆಕ್ಸ್ಟಿಗೆ ಬೇಳೆ ಬೆಂದಾದ್ಮೇಲೆ ಅದೇ ಕುಕ್ಕರಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ನುಗ್ಗೆಕಾಯಿ ಬದನೆನ ಹಾಕಿ 1 ವಿಷಲಷ್ಟು ಕೂಗಿಸ್ಕೋಬೇಕು. ಮಸಾಲೆಗೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1 ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂತಹ 2 ಟೊಮ್ಯಾಟೊ ಇವಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಇವಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ನಾವು ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪನ್ನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಬಾಣಲೆಗೆ 7 ರಿಂದ 8 ಮೆಣಸು, ಇದರಲ್ಲಿ ನಾನು ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು 2 ಮಿಕ್ಸ್ ಆಗಿ ತೊಗೊಂಡಿದ್ದೀನಿ. ಆಮೇಲೆ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ಸ್ವಲ್ಪ ಮೆಂತೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಹುಣಸೆ ಹುಳಿನ ಸೇರಿಸ್ಕೊಂಡು ಬೇಕಾದಷ್ಟು ನೀರನ್ನ ಹಾಕಿ ರುಬ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಮಸಾಲೆ ಹಾಕಿ ಬೇಯಿಸ್ಕೊಂಡಿರುವಂತಹ ತರಕಾರಿಗಳನ್ನು ಸೇರಿಸಿದ್ರೆ